ಎಲ್ಲ ಮುಂದೆ ಬರುವ ವುಮನ್ ಆಟೋ ಡ್ರೈವರ್ಸ್ಗೆ ಶುಭಾಶಯಗಳು. ಈ ಟ್ರೈನಿಂಗ್ನಲ್ಲಿ ನೀವು ಮೈಂಡ್ನಲ್ಲಿ ಕನ್ನಡನಲ್ಲಿ ಯೋಚಿಸುವ ಪದಗಳನ್ನು ಇಂಗ್ಲೀಷ್ನಲ್ಲಿ ಹೆಂಗೆ ನಿಮ್ಮ ಕಸ್ಟಮರ್ಸ್ ಹತ್ರ ಮಾತಾಡಬೇಕಂತ ಒಂದು ಚಿಕ್ಕ ಟ್ರೈನಿಂಗ್. ಇದರಲ್ಲಿ ಬೇಸಿಕ್ ಕನ್ವರ್ಸೇಷನ್ ಸೆಂಟೆನ್ಸಸ್ ಬಗ್ಗೆ ಹೇಳ್ತೀವಿ ಡಿಫ್ರೆಂಟ್ ಕ್ಯಾಟಗರೀಸ್ನಲ್ಲಿ. ಹೋಗೋಣ ಟ್ರೈನಿಂಗ್ಗೆ ಬನ್ನಿ. ಫಸ್ಟು ಬೇಸಿಕ್ ಗ್ರೀಟಿಂಗ್ಸ್. ಹೇಗಿದ್ದೀರಾ ಅಂತ ನಿಮ್ಮ ಮೈಂಡಲ್ಲಿ ತಿಳ್ಕೊಳ್ಳೋದು. ಇಂಗ್ಲೀಷ್ನಲ್ಲಿ ಹೌ ಆರ್ ಯು ಅಂತ ಕೇಳ್ಬೋದು. ಸೆಕೆಂಡ್, ನನಗೆ ಸ್ವಲ್ಪ ಇಂಗ್ಲೀಷ್ ಬರುತ್ತೆ ಅಂತ ಮೈಂಡ್ನಲ್ಲಿ ನೀವು ಥಿಂಕ್ ಮಾಡೋದು. ಇಂಗ್ಲೀಷ್ನಲ್ಲಿ ಐ ನೋ ಲಿಟಲ್ ಬಿಟ್ ಆಫ್ ಇಂಗ್ಲೀಷ್. ಮೂರನೇದು, ಧನ್ಯವಾದಗಳು, ಶುಭ ದಿನ. ಇದನ್ನು ಇಂಗ್ಲೀಷ್ನಲ್ಲಿ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ ಅಂತ ಹೇಳ್ತೀವಿ. ನೆಕ್ಸ್ಟ್ ಬೇಸಿಕ್ ಗ್ರೀಟಿಂಗ್ಸ್ನಲ್ಲಿ ನೀವು ಯಾವ ನಗರದಿಂದ ಬಂದಿದ್ದೀರಾ, ಆವಾಗ ಅದನ್ನು ಇಂಗ್ಲೀಷ್ನಲ್ಲಿ ವೇರ್ ಆರ್ ಯು ಫ್ರಮ್ ಅಂತ ಕೇಳ್ಬೋದು. ನೆಕ್ಸ್ಟು ಐದನೇದು, ನಾನು ಆಟೋ ಓಡಿಸುವುದು ಆನಂದಿಸುತ್ತೀನಿ ಅಂತ ನೀವು ಮೈಂಡಲ್ಲಿ ಥಿಂಕ್ ಮಾಡೋದು. ಐ ಎಂಜಾಯ್ ಡ್ರೈವಿಂಗ್ ಎನ್ ಆಟೋ ಅಂತ ಹೇಳ್ಬೋದು. ಆರನೇದು, ಇಲ್ಲಿ ನಿಮ್ಮ ಸಮಯವನ್ನು ಆನಂದಿಸಿ ಅಂತ ಹೇಳೋದು. ಇಂಗ್ಲೀಷ್ನಲ್ಲಿ ಎಂಜಾಯ್ ಯುವರ್ ಟೈಮ್ ಹಿಯರ್. ಈ ವಿಡಿಯೋನ ನೀವು ಆವಾಗವಾಗ ರಿಪೀಟ್ ಮಾಡು ಕೇಳ್ಬೋದು, ಆಯಿತಾ? ಫ್ರೀ ಆಗಿರೋವಾಗ, ನೀವು ವೆಯ್ಟಿಂಗ್ ಮಾಡುವಾಗ ನಿಮ್ಮ ಕಸ್ಟಮರ್ಸ್ಗೆ ಈ ವಿಡಿಯೋನ ಹಾಕ್ಕೊಂಡು ಕೇಳಿ. ಆವಾಗ ಹಂಗೆ ಒಂದೊಂದು ದಿವಸ ಒಂದೊಂದು ಇಂಗ್ಲೀಷ್ ವರ್ಡ್ ನೀವು ಕಲ್ತ್ಕೊಳ್ಬೋದು. ಈಗ ನೆಕ್ಸ್ಟು, ನಿಮ್ಮ ಪ್ಯಾಸೆಂಜರು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ ಡ್ರಾಪ್ ಮಾಡೋಕ್ಕೆ. ಆವಾಗ ಏನು ಥರ ಮಾತಾಡ್ಬೋದು? ಎಲ್ಲಿಗೆ ಹೋಗಬೇಕು ಅಂತ ನೀವು ಕೇಳ್ತೀರಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ವೇರ್ ಡು ಯು ವಾಂಟ್ ಟು ಗೋ. ನೆಕ್ಸ್ಟು, ದೂರ ಇದೆ, ಇಟ್ ಈಸ್ ಫಾರ್ ಅಂತ ಹೇಳ್ಬೋದು. ನೆಕ್ಸ್ಟು, ಹತ್ತಿರ ಇದೆ ಅಂದರೆ ಇಟ್ ಈಸ್ ನಿಯರ್ ಬೈ. ನೆಕ್ಸ್ಟು 10ನೇದು, ಸರಿ ಬನ್ನಿ ನಾನು ಬಿಡುತ್ತೀನಿ ಅಂತ ನೀವು ಹೇಳೋದು. ಓಕೆ ಕಮ್ ಐ ವಿಲ್ ಡ್ರಾಪ್ ಯು ಅಂತ ಇಂಗ್ಲೀಷ್ನಲ್ಲಿ ಹೇಳ್ಬೋದು. 11th, 100 ರೂಪಾಯಿ ಆಗುತ್ತೆ ಅಂತ ನೀವು ಹೇಳ್ತೀರಲ್ಲ, ಅದನ್ನು ಇಟ್ ವಿಲ್ ಬಿ 100 rupees ಅಂತ ಇಂಗ್ಲೀಷ್ನಲ್ಲಿ ಹೇಳ್ಬೋದು. ನೆಕ್ಸ್ಟು, ಇಲ್ಲಿ ಇಳಿಯಿರಿ ಅಂತ ಹೇಳ್ತೀರಲ್ಲ, ಅದನ್ನು ಗೆಟ್ ಡೌನ್ ಹಿಯರ್ ಅಂತ ಹೇಳ್ಬೋದು ಇಂಗ್ಲೀಷ್ನಲ್ಲಿ. ನೆಕ್ಸ್ಟು, ವೆನ್ ದೇರ್ ಇಸ್ ಟೂ ಮಚ್ ಟ್ರಾಫಿಕ್, ತುಂಬ ಟ್ರಾಫಿಕ್ ಇರುವಾಗ ಏನೇನು ಡೈಲಾಗ್ಸ್ ನೀವು ಮಾತಾಡ್ತೀರಾ ಮೈಂಡ್ನಲ್ಲಿ? ಇಲ್ಲಿಂದ ಹೋಗಲು ಸಾಧ್ಯವಿಲ್ಲ ಅಂತ ಹೇಳ್ತೀರಲ್ಲ, ಅದನ್ನು ಇಟ್ ಈಸ್ ನಾಟ್ ಪಾಸಿಬಲ್ ಟು ಗೋ ಫ್ರಮ್ ಹಿಯರ್ ಅಂತ ಹೇಳ್ಬೋದು. ನೆಕ್ಸ್ಟು, ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ ನೀವು ಹೇಳ್ತೀರಲ್ಲ, ಅದನ್ನು ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಂತ ಹೇಳಬೇಕು. ನಿಮ್ಮ ಕಸ್ಟಮರ್ ಹಿಂದೆ ಹೇಳ್ತಾರೆ ಬೇಗ ಹೋಗು ಅಂತ ಹೇಳ್ಬೋದು, ಅವಾಗ ನೀವು ಇದು ಹೇಳ್ಬೋದು, ಇಲ್ ಟೇಕ್ ಸಮ್ ಟೈಮ್ ಅಂತ ಹೇಳಿ. ನೆಕ್ಸ್ಟು, ಈಗ ಸಮ್ಟೈಮ್ ನೀವು ಬೇರೆ ದಾರಿ ತೊಗೊಳ್ತೀರಲ್ಲ, ಅದಕ್ಕೆ ಬೇರೆ ದಾರಿ ತೆಗೆದುಕೊಳ್ಳುತ್ತೀನಿ ಅಂತ ಹೇಳೋದು ಐ ವಿಲ್ ಟೇಕ್ ಅನದರ್ ರೂಟ್ ಅಂತ ಹೇಳಿ ನಿಮ್ಮ ಕಸ್ಟಮರ್ಗೆ. ನೆಕ್ಸ್ಟು, ವೆನ್ ಯು ಆಕ್ಸೆಪ್ಟ್, ಈಗ ಯಾರನ್ನ ಬುಕ್ಕಿಂಗ್ ಮಾಡ್ತಾರೆ ನಿಮ್ಮ ಗಾಡಿ, ಅದು ನೀವು ಆಕ್ಸೆಪ್ಟ್ ಮಾಡುವಾಗ ಅವ್ರು ಕಾಲ್ ಮಾಡ್ತಾರಲ್ಲ, ಆವಾಗ ನೀವು ಏನು ಕೇಳ್ತೀರಾ? ನಿಮ್ಮ ಪಿಕಪ್ ಪಾಯಿಂಟ್ ಎಲ್ಲಿದೆ ಅಂತ. ಅದನ್ನು ಇಂಗ್ಲೀಷ್ನಲ್ಲಿ ವೇರ್ ಇಸ್ ಯುವರ್ ಪಿಕಪ್ ಪಾಯಿಂಟ್ ಅಂತ ಕೇಳ್ಬೋದು. ನೆಕ್ಸ್ಟು, 5 ನಿಮಿಷ ಕೊಡಿ ಬರ್ತಾ ಇದ್ದೀನಿ ಅಂತ ಹೇಳ್ತೀರಲ್ಲ, ಅದನ್ನು ಗಿವ್ ಮಿ 5 minutes ಐ ಆಮ್ ಆನ್ ಮೈ ವೇ ಅಂತ ಹೇಳ್ಬೋದು. ನೆಕ್ಸ್ಟ್ 18, ನಾನು ಅಲ್ಲಿ ಹೋಗಲ್ಲ ನೀವು ಹೇಳ್ತಿಲ್ಲ ಸಮ್ಟೈಮ್ಸು, ಅದು ಇಂಗ್ಲೀಷ್ನಲ್ಲಿ ಐ ಡ್ ನಾಟ್ ಗೋ ದೇರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಅದನ್ನೆಲ್ಲೇ ಕಂಟಿನ್ಯೂ. ನೀವೀಗ ಎಲ್ಲಿದ್ದೀರಾ, ನೀವು ಪಾಯಿಂಟ್ನಲ್ಲಿ ಹೋಗೋಕ್ಕೆ ಹೇಳ್ತಿಲ್ಲ, ಅದು ಇಂಗ್ಲೀಷ್ನಲ್ಲಿ ವೇರ್ ಆರ್ ಯು ಅಂತ ಕೇಳ್ಬೋದು. ನೆಕ್ಸ್ಟು, ನಾನು ಲೊಕೇಶನ್ಗೆ ಬಂದಿದ್ದೀನಿ ಅಂತ ಹೇಳ್ತೀರಲ್ಲ, ಅದನ್ನು ಐ ಹ್ಯಾವ್ ಕಮ್ ಟು ದಿ ಲೊಕೇಶನ್ ಅಂತ ಹೇಳ್ಬೋದು. ನೆಕ್ಸ್ಟು, ನೀವು ಅಲ್ಲಿ ನಿಂತಿದ್ದೀರಾ, ನಾನು ನೋಡಿದ್ದೆ ಅಂತ ಹೇಳ್ತೀರಲ್ಲ, ಅದನ್ನು ಐ ಸಾ ಯು ಸ್ಟ್ಯಾಂಡಿಂಗ್ ದೇರ್ ಅಂತ ಹೇಳ್ಬೋದು. ಐ ಸಾ ಯು ಸ್ಟ್ಯಾಂಡಿಂಗ್ ದೇರ್. ನೆಕ್ಸ್ಟು, ಅಲ್ಲೇ ನಿಲ್ಲಿ ನಾನು ಬರುತ್ತೀನಿ ಅಂತ ಹೇಳ್ತೀರಲ್ಲ, ಅದನ್ನು ಸ್ಟ್ಯಾಂಡ್ ದೇರ್ ಐ ವಿಲ್ ಕಮ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ಬೋದು. ನೆಕ್ಸ್ಟು, ಅವರು ಗಾಡಿ ಒಳಗಡೆ ಬಂದ ತಕ್ಷಣ ನನಗೆ ಡೈರೆಕ್ಷನ್ಸ್ ಹೇಳಿ ಅಂತ ಹೇಳ್ತಿರಲ್ಲ, ಅದನ್ನು ಟೆಲ್ ಮಿ ದ ಡೈರೆಕ್ಷನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟು, ನೀವು ಅಲ್ಲಿ ಲೊಕೇಶನ್ ಹೋಗಿಬಿಡ್ತೀರ ಅವೆಲ್ಲ ತೊಗೊಂಡು, ನಾವು ಸ್ಥಳಕ್ಕೆ ತಲುಪಿಸಿದ್ದೀವಿ ಅಂತ ಕನ್ನಡದಲ್ಲಿ ನೀವು ಯೋಚನೆ ಮಾಡೋದು. ಇಂಗ್ಲೀಷ್ನಲ್ಲಿ ವಿ ಹ್ಯಾವ್ ರೀಚ್ಡ್ ದ ಲೊಕೇಶನ್ ಅಂತ ಹೇಳ್ಬೋದು. ನೆಕ್ಸ್ಟು, ಈಗ ವೆನ್ ಪ್ಯಾಸೆಂಜರ್ಸ್ ಕಾಲ್ ಯು ಟು ಆಸ್ಕ್ ಯುವರ್ ಲೊಕೇಶನ್, ಅವ್ರು ನಿಮ್ಮನ್ನು ಕಾಲ್ ಮಾಡ್ತಾರೆ ಎಲ್ಲಿದ್ದೀರಾ ಅಂತ. ಓಕೆ, ಅದಕ್ಕೆ ನೋಡಿ ಹಿಂಗೆ, ನಾನು ಬಸ್ ಸ್ಟಾಪ್ನಲ್ಲಿ ಇದ್ದೀನಿ ಅಂತ ನೀವು ಹೇಳ್ತೀರಲ್ಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ಐ ಆಮ್ ಆ್ಯಟ್ ಬಸ್ ಸ್ಟ್ಯಾಂಡ್. ನೆಕ್ಸ್ಟು, ಹೆಚ್ಚು ಟ್ರಾಫಿಕ್ ಇದೆ ಅಂತ ಹೇಳ್ತೀರಲ್ಲ, ಅದು ದೇರ್ ಇಸ್ ಹೆವಿ ಟ್ರಾಫಿಕ್ ಅಂತ ಹೇಳ್ಬೋದು.
ನೆಕ್ಸ್ಟು ನಾನು 10 ನಿಮಿಷಗಳಲ್ಲಿ ಬರುತ್ತೀನಿ ಅಂತ ಹೇಳ್ತೀರಲ್ಲ, ಅದನ್ನು ಐ ವಿಲ್ ಕಮ್ ಇನ್ 10 ಮಿನಿಟ್ಸ್ ಅಂತ ಹೇಳ್ಬೋದು. ನೆಕ್ಸ್ಟು ಮಳೆ ಬರುತ್ತಿದೆ ಅಂತ ಹೇಳ್ತೀರಲ್ಲ ಸಮ್ಟೈಮ್ಸು, ಆವಾಗ ಇಟ್ ಈಸ್ ರೈನಿಂಗ್ ಅಂತ ಹೇಳ್ಬೋದು ಇಂಗ್ಲೀಷ್ನಲ್ಲಿ. ಇಟ್ ಈಸ್ ರೈನಿಂಗ್. ನೆಕ್ಸ್ಟು ಇದೀಗ ಬಹಳ ತಡವಾಗಿದ್ದೆ, ಅದಾದರೆ ಲೇಟ್ ಆಗುತ್ತೆ ಅಂತ ಹೇಳ್ತೀರಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಇಟ್ ಈಸ್ ಆಲ್ರೆಡಿ ಟೂ ಲೇಟ್ ಅಂತ ಹೇಳ್ಬೋದು. 30th, ಈಗ ಸಮ್ಟೈಮ್ ನೀವು ಎಕ್ಸ್ಟ್ರಾ ಹಣ ಕೇಳ್ತೀರ ನಿಮ್ಮ ಕಸ್ಟಮರ್ ಹತ್ರ, ಆವಾಗ ಈ ಥರ ನೀವು ಮೈಂಡ್ನಲ್ಲಿ ಥಿಂಕ್ ಮಾಡ್ತೀರ, ದಯವಿಟ್ಟು ನನಗೆ 50 ರೂಪಾಯಿ ಹೆಚ್ಚಿಗೆ ಕೊಡಿ ಅಂತ. ಬಟ್ ನೀವು ಮಾಡೋ ಕೆಲಸಕ್ಕೆ ಅವ್ರು ಆ್ಯಕ್ಚುಲಿ 50 ಇಲ್ಲಪ್ಪ 500 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ಆದರೂ ಈ ಡೈಲಾಗ್ನಲ್ಲಿ ಪ್ಲೀಸ್ ಪೇ ಮಿ 50 ರೂಪೀಸ್ ಎಕ್ಸ್ಟ್ರಾ ಅಂತ ಬೇಕಿದ್ರೆ ನೀವು ಕೇಳ್ಬೋದು ಇಂಗ್ಲೀಷ್ನಲ್ಲಿ. ನೆಕ್ಸ್ಟು ನನಗೆ ಗೊತ್ತಿಲ್ಲ ಅಂತ ನೀವು ಹೇಳೋದು ಐ ಡು ನಾಟ್ ನೋ ಅಂತ ಹೇಳ್ಬೋದು. 32ನೇದು ಮೊದಲು ಎಡಕ್ಕೆ ತಿರುಗಿ, ಹಂಗಿದ್ರೆ ಲೆಫ್ಟ್ ತಗೊಳ್ಳಿ ಅಂತ ಹೇಳ್ತಿಲ್ಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ಟೇಕ್ ಫಸ್ಟ್ ಲೆಫ್ಟ್ ಅಂತ. ನೆಕ್ಸ್ಟು ಸೇತುವೆ ಕೆಳಗೆ ಹೋಗಿ ಅಂತ ಹೇಳೋದು ಗೋ ಅಂಡರ್ ದ ಬ್ರಿಡ್ಜ್ ಅಂತ ಹೇಳ್ಬೋದು. ನೆಕ್ಸ್ಟು ಸೇತುವೆ ಮೇಲೆ ಹೋಗಿ ಅಂತ ಹೇಳೋದು ಗೋ ಓವರ್ ದ ಬ್ರಿಡ್ಜ್ ಅಂತ. ನೆಕ್ಸ್ಟು ಫ್ಲೈಓವರ್ ಹಿಡೀರಿ ಅಂತ ಹೇಳುವಾಗ ಟೇಕ್ ದ ಫ್ಲೈಓವರ್. ನೇರವಾಗಿ ಹೋಗಿ ಬಲಕ್ಕೆ ತಿರುಗಿ ಅಂತ ಹೇಳೋದು ಗೋ ಸ್ಟ್ರೈಟ್ ಆ್ಯಂಡ್ ಟೇಕ್ ರೈಟ್ ಅಂತ ಹೇಳ್ಬೋದು. ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ವಿಷಯಗಳು, ಬೋನಸ್ ಪಾಯಿಂಟ್ಸ್. ಇಲ್ಲಿ ತಿರುಗಲು ಬಿಡಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ನೀವು ಹೇಳ್ಬೋದು ಟರ್ನಿಂಗ್ ಇಸ್ ನಾಟ್ ಅಲೌಡ್ ಹಿಯರ್. ನೆಕ್ಸ್ಟು ಬಸ್ ಸ್ಟಾಪ್ ಹತ್ತಿರ ಇಳಿಸುತ್ತೀನಿ, ಅದನ್ನು ಐ ವಿಲ್ ಡ್ರಾಪ್ ಯು ನಿಯರ್ ದ ಬಸ್ ಸ್ಟ್ಯಾಂಡ್. 39th, ಇಲ್ಲಿ ನಿಲ್ಲಿಸೋನ್ವೇ, ಇದನ್ನು ಇಂಗ್ಲೀಷ್ನಲ್ಲಿ ಶಾಲ್ ಐ ಸ್ಟಾಪ್ ಹಿಯರ್ ಅಂತ ನೀವು ಹೇಳ್ಬೋದು. ಸೊ ಇಷ್ಟೊಂದು ಈ ಟ್ರೈನಿಂಗ್ನಲ್ಲಿ ಕಲ್ತ್ಕೊಳ್ಳಿ. ಯಾವ ಟೈಮ್ ಸಿಕ್ಕುತ್ತೋ ಆವಾಗ ಇದು ಕೇಳ್ಕೊಳ್ಳಿ. ಆಮೇಲೆ ಒಂದು ಪಾಯಿಂಟ್ನಲ್ಲಿ ನಾವು ಹೇಳ್ದಲ್ಲ, ನೀವು 50 ರೂಪಾಯಿ 500 ರೂಪಾಯಿ ಕೊಡ್ತಾರೆ ಅಂತ, ಒಳ್ಳೆ ಕಸ್ಟಮರ್ ಸರ್ವಿಸ್ ಕೊಡಿ, ನಿಮ್ಮ ಕಸ್ಟಮರ್ ಡೆಫಿನೆಟ್ಲಿ ನಿಮಗೆ ಎಕ್ಸ್ಟ್ರಾ ಹಣ ಕೊಡ್ತಾರೆ. ಓಕೆ, ಆಲ್ ದ ಬೆಸ್ಟ್. ಚೆನ್ನಾಗಿ ಓಡಿಸಿ ಗಾಡಿ. ಬಾಯ್.